ನೀವು ಗಿಲ್ತಾ ಇದ್ದೀರಾ? ಬಿಡಿ 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 ಸರ್, ಹೊಡಿತಾ ಇಲ್ಲ ಬಿಡಿ ಸರ್. ನಾನೇ ಕುತ್ಕೊಂಡಿದ್ದೀನಿ, ನೀವು ಹೊಡಿ ಅಂತಂದ್ರೆ ಹೆಂಗೆ ಸರ್ ಅರ್ಥ? ಪ್ಲೀಸ್ ಅರ್ಥ ಮಾಡ್ಬೇಕು ಸರ್. ಸರ್ ನೀವು ಮಾಡಿದ್ರೆ ಅರ್ಥ ಆಗುತ್ತೆ. ಸರ್ ಏನು ಒಳ್ಳೆ ಕೊಲೆ ಮಾಡಿರೋ ಮಾಡ್ತಾ ಇರೋ ನೀವು ಸರ್? ಎಷ್ಟೋ ಜನ ಕೊಲೆ ಮಾಡಿರೋರು, ರೇಪ್ ಮಾಡಿರೋರು, ಮರ್ಡರ್ ಮಾಡಿರೋರು ಇದ್ದಾರೆ ಅಂತೇಳಿ ಸರ್. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಸರ್. ನಾನು ಬರಲ್ಲ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ಸರ್. ಸರ್ ಎಷ್ಟೋ ನಾನು ಬರಲ್ಲ ಸರ್. ಸರ್ ಏನ್ ಹೇಳಿ, ಏನ್ ತಪ್ಪಾಡಿದೀವಿ ಅಂತ ನೀವು ಸರ್? ಎಷ್ಟೋ ಜನ ಕೊಲೆ ಮಾಡಿರೋರು, ರೇಪ್ ಮಾಡಿರೋರು ಇಂಥವ್ರನ್ನ ನೀವು ಅರೆಸ್ಟ್ ಮಾಡಿ ಅವ್ರನ್ನೆಲ್ಲ ಬಿಟ್ಟು ಇವತ್ತು ಗಾಂಜಾ ಕೇಸಲ್ಲಿ ಸರ್ ನೋಡಿ, ಕೈಬಿಟ್ಟಾರ ಕಾಲಕ ಮುಡ್ಬಿಡಿ ಸರ್, ಕೈ ಕಾಲೆಲ್ಲ ಮುಡ್ಬಿಡಿ, ಕೈ ಕಾಲೆಲ್ಲ ಮುಡ್ಬಿಡಿ. ಸರ್ಕಾರ ಕೇಳಿ, ಫಸ್ಟ್ ರೆಕ್ರೂಟ್ಮೆಂಟ್ ಮಾಡಕ್ ಹೇಳಿ, KPSC ಆಗಿರೋ ಅಕ್ರಮಗಳನ್ನ ತನಿಖೆ ಮಾಡಕ್ ಹೇಳಿ. ನೀವು ಇವತ್ತು ಒಬ್ಬನಿಗೆ ನೀವು ಶಾಂತಿಯುತವಾಗಿ ಹೋರಾಟ ಮಾಡಕ್ ಬರ್ತಾ ಅಂತಂದ್ರೆ ಸಂವಿಧಾನ ಬರೀ ಬುಕ್ಕಲ್ಲಿರೋದಷ್ಟೇ ಇವತ್ತು. ನೋಡಿ ಸರ್, ಬಿಡಿ ತಲೆ ಬಿಡಿ. ನಿಮ್ಗೆ ಯಾವ ಅಧಿಕಾರ ಇದೆ ಅಂತ ನಾನು ಹೇಳ್ಕೊಂಡು ಹೋಗ್ತೀನಿ ಹೇಳಿ. ನಿಮ್ಗೆ ಯಾವ ಅಧಿಕಾರ ಇದೆ ಅಂತ ನಾನು ಸುಪ್ರೀಂ ಕೋರ್ಟ್ ಹೋಗ್ತೀನಿ. ಹೋಗಿ ಅಲ್ಲ ಸರ್, ಅರ್ಥ ಮಾಡ್ಕೊಡ್ತೀನಿ. ಇವತ್ತು ಶಾಂತಿಯುತವಾಗಿ ಹೋರಾಟ ಮಾಡೋಣ. ನೀವು ಅತ್ಯಂತ ಕೆಲಸ ಮಾಡ್ತಾ ಇಲ್ಲ. ಇವತ್ತು ನೀವು ಸುಮ್ಮನೆ ಇವತ್ತು ನಾವು ಲಕ್ಷಾಂತರ ಜನ ವಿಚಾರಿಸಿಲ್ಲ, ಒಬ್ಬರಿಗೆ ನೀವು ಬಿಡಿ ತಲೆ ಬಿಡಿ. ನೀವು ಸಲಹೆ ಪುರಿ ಅಂದ್ರೆ ತಲೆಗೆ ಕೊಡ್ತೀರಾ? ಬಿಡಿ ಸರ್, ಬಿಡಿ ಅರ್ಥ ಮಾಡ್ಕೊ. ಫಸ್ಟ್ ಸರ್ಕಾರ ಕೇಳಿ ರೆಕ್ರೂಟ್ಮೆಂಟ್ ಮಾಡೋಕೆ. ನೀವು ಸರ್ಕಾರ ಕೇಳಿದ್ಬಿಟ್ಟು ಇವತ್ತು ಲಾಸ್ಟ್ ಟೈಮ್ ನೀವು ನೋಡ್ಬೇಕಾರೆ ಬಿಡಿ. ಆಯ್ತು, ಇಲ್ಲೇ ಹೊಡೆದ್ಬಿಡಿ. ಆಯ್ತು ಏನ ಸರ್, ಬಿಡಿ. ನೀವು ನಾವು ಶಾಂತಿಯಿಂದ ಹೋರಾಟ ಕೆಲಸ ಮಾಡ್ತೇವೆ ಅಂದ್ರೆ ಇದು ನೋಡಿ ಸರ್. ಸರಿಯಾಗಿ ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳೋಣ. ಪ್ರಿವೆಂಟಿವ್